ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ದಿ ಲೈವ್ ವಿಡಿಯೋ. ಸೊ ಇಲ್ಲಿ ನೋಡ್ಬೋದು, ನಾನು 25,800 ಪುಟ್ನ ಬೈ ಮಾಡಿದ್ದೀನಿ. ಕರೆಕ್ಟ್ ಆಗಿ ಪೊಸಿಷನ್ ಪುಟ್ನ ಬೈ ಮಾಡಿದ್ದೀನಿ. ಇಲ್ಲಿ ಸ್ಟಾಪ್ ಲಾಸ್ ಇರುತ್ತೆ, ಸರಿನಾ? ಸೊ ಪುಟ್ನ ಬೈ ಮಾಡಕ್ಕೆ ರೀಸನ್ ಏನು ಅಂದ್ರೆ, ಇಷ್ಟು ದೊಡ್ಡ ಹತ್ತತ್ರ 5% ನಿಫ್ಟಿ ಗ್ಯಾಪ್ ಅಪ್ ಓಪನ್ ಆಗಿತ್ತು. 5% ನಿಫ್ಟಿ ಗ್ಯಾಪ್ ಅಪ್ ಓಪನ್ ಆಗಿ ಇಷ್ಟು ಒಳ್ಳೆ ರೆಡ್ ಕ್ಯಾಂಡಲ್, ಆಲ್ಮೋಸ್ಟ್ ಎಷ್ಟು ಗೊತ್ತಾ, 500 ಪಾಯಿಂಟ್ ಸಮಥಿಂಗ್, ಅಂದ್ರೆ ಹತ್ತತ್ರ 2% ಒಂದು 5 ಮಿನಿಟ್ಸ್ ಅಲ್ಲಿ ರೆಡ್ ಕ್ಯಾಂಡಲ್ ಫಾರ್ಮ್ ಮಾಡಿದೆ. ಸೊ ಇದೇನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ, ದೇರ್ ಆರ್ ಸೆಲ್ಲರ್ಸ್ ಇಯರ್. ಈ ಬೈಯಿಂಗ್ ಬಂತಲ್ಲ, ಇದು ಗ್ಯಾಪ್ ಅಪ್ ಬಂತಲ್ಲ, ಇದು ಒಂದು ಎಕ್ಸ್ಪೆಕ್ಟೇಷನ್ ಮೇಲೆ ಬಂದಿರೋದು. ಇಂಡಿಯಾ US ಟ್ರೇಡ್ ಇನ್ ಮೇಲೆ ಎಕ್ಸ್ಪೆಕ್ಟೇಷನ್ ಮೇಲೆ ಬಂದಿರೋದು. ಸೊ ಒಂದು ಸ್ವಲ್ಪ ಬ್ಯಾಡ್ ನ್ಯೂಸ್ ಬಂತು. ಈ ಎಕ್ಸ್ಪೆಕ್ಟೇಷನ್ ಅಲ್ಲಿ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಪ್ರಕಾರ ಬರ್ಲಿಲ್ಲ ನ್ಯೂಸ್ ಅಂದ್ರೆ, ಮತ್ತೆ ಗ್ಯಾಪ್ ಅಪ್ ತುಂಬಾ ಗ್ಯಾಪ್ ಡೌನ್ ಓಪನ್ ಆಗೋ ಚಾನ್ಸಸ್ ತುಂಬಾ ಇದೆ. ಇವತ್ತು ಯಾವ ತರ ಗ್ಯಾಪ್ ಅಪ್ ಓಪನ್ ಆಯ್ತಾ, ಅದೇ ರೀತಿ 4% 5% ಗ್ಯಾಪ್ ಅಪ್ ಓಪನ್ ಆಗೋ ಚಾನ್ಸಸ್ ತುಂಬಾ ಇದೆ. ಮಾರ್ಕೆಟ್ ಇನ್ನು ಕೆಳಗೆ ಹೋಗೋ ಚಾನ್ಸಸ್ ತುಂಬಾ ಇದೆ. ಬಟ್ ನ್ಯೂಸ್ ಚೆನ್ನಾಗ್ ಬಂತು ಅಂದ್ರೆ, ಇವತ್ತೇನ್ ಓಪನ್ ಆಯ್ತಾ 5% ಆಯ್ತಾ, 2% 3% ಗ್ಯಾಪ್ ಅಪ್ ಓಪನ್ ಆಗಿ ಮೇಲಕ್ಕೆ ಹೋಗೋ ಚಾನ್ಸಸ್ ತುಂಬಾ ಇದೆ. ಬಟ್ ಇಲ್ಲಿ ಪ್ರೈಸ್ ಆಕ್ಷನ್ ಪ್ರಕಾರ ಗ್ಯಾಪ್ ಅಪ್ ಓಪನ್ ಆಗಿದ ತಕ್ಷಣ ಈ ಪೊಸಿಷನ್ ನ ಗ್ಯಾಪ್ ಅಪ್ ಓಪನ್ ಆದ ತಕ್ಷಣ ಈ ಪೊಸಿಷನ್ ನ ಹೋಲ್ಡ್ ಮಾಡ್ತಾ ಇಲ್ಲ. ಇಲ್ಲಿಂದ ಸೆಲ್ಲಿಂಗ್, ಪ್ರಾಫಿಟ್ ಬುಕಿಂಗ್ ಎಲ್ಲ ಚೆನ್ನಾಗಿ ಬರ್ತಿದೆ. ಈ ಪ್ರಾಫಿಟ್ ಬುಕಿಂಗ್ ಸೆಲ್ಲಿಂಗ್ ತರ ಕನ್ವರ್ಟ್ ಆಗ್ಬೋದು. ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ಟ್ರೇಡ್ ತಗೊಂಡೆ. ಇದು ಫಸ್ಟ್ ಟ್ರೇಡ್, ಮೊಮೆಂಟಮ್ ಕಂಟಿನ್ಯೂ ಆಗುತ್ತೆ ಅಂತ. ಸೊ ನೋಡೋಣ ಏನಾಗುತ್ತೆ ಅಂತ. ಇವತ್ತು ಲಾಸ್ಟ್ ತಗೊಂಡ್ರೆ ಏನ್ ತೊಂದರೆ ಇಲ್ಲ ನಮ್ದು, ಯಾಕೆಂದ್ರೆ ಮೊನ್ನೆ ಪ್ರಾಫಿಟ್ ಮಾಡಿದ್ವಿ. ಆ ಪ್ರಾಫಿಟ್ ಮೇಲೆ ನಾನು ರಿಸ್ಕ್ ತಗೊಂತಿರೋದು, ಕ್ಯಾಪಿಟಲ್ ಮೇಲಲ್ಲ. ಅದಕ್ಕೋಸ್ಕರ ಬಂದ್ರೆ ಒಳ್ಳೇದು. ಇಲ್ಲಿಂದ ಒಂದ್ ಪುಷ್ ಬಂತು ಅಂದ್ರೆ ಬೇಗ ಎಕ್ಸಿಟ್ ಆಗ್ಬೋದು, ಒಳ್ಳೆ ಪ್ರಾಫಿಟ್ ಬರುತ್ತೆ, ಬೇಗ ಎಕ್ಸಿಟ್ ಆಗ್ಬೋದು ಅಂತ ಈ ಟ್ರೇಡ್ ತಗೊಂಡಿರೋದು. ಸೊ ನೋಡೋಣ ಏನಾಗುತ್ತೆ ಅಂತ. ಇದು ಎಕ್ಸ್ಪೆಕ್ಟೆಡ್ ಇರ್ಲಿಲ್ಲ, ಬಟ್ ಒಂದು ನ್ಯೂಸ್ ಇಂದ ಮಾರ್ಕೆಟ್ ಮೂವ್ ಆಗ್ತಿರೋದು. ನಾನು ಹೇಳಿಲ್ವಾ, ನಾನು ಮೊನ್ನೆ ವಿಡಿಯೋದಲ್ಲಿ ಅದ್ರ ಹಿಂದೆ ಬಜೆಟ್ ಡೇ ನಾನು ಹೇಳಿದ್ದೆ, ನ್ಯೂಸ್ ಮುಂದೆ ಯಾವ ಟೆಕ್ನಿಕಲ್ ವರ್ಕ್ ಆಗಲ್ಲ, ಯಾರು ವರ್ಕ್ ಆಗಲ್ಲ ಅಂತ. ನ್ಯೂಸ್ ಟ್ರೇಡಿಂಗ್ ಒಂಥರ ಗ್ಯಾಮ್ಲಿಂಗ್ ಇದ್ದಂಗೆ. ಇಲ್ಲಿ ನೋಡಿ, ಇವೆಲ್ಲ ಏನು ಇಲ್ಲ, ಈ ಟೆಕ್ನಿಕಲ್ಸ್ ಇದೆಲ್ಲ ಎಷ್ಟು ಚೆನ್ನಾಗಿದ್ವು ಮಾರ್ಕೆಟ್. ಇಷ್ಟು ಗ್ಯಾಪ್ ಅಪ್ ಓಪನ್ ಆಗಿ ಈಗ ಮಾರ್ಕೆಟೇ ಒಂಥರ ಗಜಿಬಿಜಿ ತರ ಆಗಿದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಅದಕ್ಕೋಸ್ಕರ ಇಂಡಿಯನ್ ಮಾರ್ಕೆಟ್ ಟ್ರೇಡ್ ಮಾಡಕ್ ತುಂಬಾ ಬೇಜಾರು. ಪಾಪ ಪೊಸಿಷನಲ್ ಟ್ರೇಡ್ ತಗೊಂಡವ್ರಂತೂ ಗೋವಿಂದ. ಇಲ್ಲೆಲ್ಲ ಆಪ್ಷನ್ ಸೆಲ್ಲಿಂಗ್ ಮಾಡಿದವರು, ಇಲ್ಲೆಲ್ಲ ಕಾಲ್ ಸೆಲ್ ಮಾಡಿದವರು ಹಂಗೆ ಇಟ್ಕೊಂಡಿದ್ರೆ ಅವರಂತೂ ಮುಗಿತಾಗಿದೆ ಅವ್ರ ಜೀವನ. ಇದು ಇಲ್ಲಿ ನೋಡ್ರಿ, ನಾನು ಇದು ಹೇಳ್ತೀನಿ, ಇದು ಒಳ್ಳೆ ರೆಡ್ ಕ್ಯಾಂಡಲ್ ಅಂತ. ಒಂದ್ ನಿಮಿಷ ತೋರಿಸ್ತೀನಿ ನಿಮ್ಗೆ, ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಯಾವ ತರ ಈ ತರ ಕ್ಯಾಂಡಲ್ ಮಾರ್ಕೆಟ್ ನ ಅಫೆಕ್ಟ್ ಮಾಡ್ತವೆ ಅಂತ. ಓಕೆ, ಸೊ ಇಲ್ಲಿ ನೋಡ್ಬೋದು, 4th April 2025 ಹೋದ ವರ್ಷ ಇದೇ ತರ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿತ್ತು. ನಿಮಗೆ ತೋರಿಸ್ತೀನಿ. ಹತ್ತತ್ರ ಇಲ್ಲಿ ನೋಡಿ 5% ಇದೇ ತರ ಆ ಗ್ಯಾಪ್ ಡೌನ್ ಓಪನ್ ಆಯ್ತು. 5% ಇದೇ ತರ ಗ್ಯಾಪ್ ಡೌನ್ ಓಪನ್ ಆಯ್ತು. ಗ್ಯಾಪ್ ಡೌನ್ ಓಪನ್ ಆದ ತಕ್ಷಣ ಮಾರ್ಕೆಟ್ ಒಂದು ಗ್ರೀನ್ ಕ್ಯಾಂಡಲ್ ಅಲ್ಲಿ ಫಾರ್ಮೇಶನ್ ಮಾಡಿ ಮತ್ತೆ ವಿಕ್ ತಗೊಂಡು ಕ್ಲೋಸ್ ಮಾಡಿತ್ತು. ಅಲ್ಲಿಂದ ಮಾರ್ಕೆಟ್ ನೋಡಿ ಫುಲ್ ರಿಕವರ್ ಆಗಿತ್ತು. ಬಟ್ ಇವತ್ತು ಇಲ್ಲಿ ನೋಡಿ, ಒಂದು 5 ಮಿನಿಟ್ಸ್ ಅಲ್ಲ, ಒಂದು 15 ಮಿನಿಟ್ಸ್ ಕ್ಯಾಂಡಲ್ ಇದಕ್ಕಿನ ಇಲ್ಲಾರ ವಿಕ್ ಫಾರ್ಮ್ ಮಾಡಿತ್ತು. ಇಲ್ಲಿ ವಿಕ್ ಕೂಡ ಇಲ್ಲ. ಒಂದು 15 ಮಿನಿಟ್ಸ್ ಕ್ಯಾಂಡಲ್ ಒಂದು ಫುಲ್ ರೆಡ್ ಕ್ಯಾಂಡಲ್, ಪ್ಯೂರ್ ರೆಡ್ ಕ್ಯಾಂಡಲ್ ಆಗಿ ಕ್ಲೋಸ್ ಆಗಿದೆ. ಒಂದು ನಿಮಿಷ, ಎಷ್ಟು ಹತ್ತತ್ರ 540 ಪಾಯಿಂಟ್ ಫುಲ್ ರೆಡ್ ಕ್ಯಾಂಡಲ್ ಅಲ್ಲೇ ಕ್ಲೋಸ್ ಆಗಿದೆ. ಸೊ ಇದ್ರ ಮೇಲೆ ಹೋಗೋದು ಮಾರ್ಕೆಟ್ ಕಷ್ಟ ಇದೆ. ಇಲ್ಲಿಂದ ಪುಷ್ ಆಗಿ ಇದ್ರ ಮೇಲೆ ಹೋಗೋದು ಕಷ್ಟ ಇದೆ ಅಂತ ನನಗೆ ಅನಿಸ್ತಿದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಇಲ್ಲಿಂದ ಸೆಲ್ಲಿಂಗ್ ಬಂತು, ಮತ್ತೆ ಈ ಲೆವೆಲ್ ಬ್ರೇಕ್ ಆಯ್ತು ಅಂದ್ರೆ ನಿಫ್ಟಿ ಭವಿಷ್ಯ ದೇವರಿಗೆ ಗೊತ್ತು. ನಾನು ಇಲ್ಲಿ ಅರ್ಲಿ ಎಂಟ್ರಿ ಆದೆ ಅನ್ಸುತ್ತೆ. ಒಂದ್ ಸ್ವಲ್ಪ ಇಲ್ಲಿ ಅರ್ಲಿ ಎಂಟ್ರಿ ಆದೆ ಅನ್ಸುತ್ತೆ. ನಿಫ್ಟಿ ನನಗೆ ಅನಿಸ್ದಂಗೆ ಸ್ವಲ್ಪ ಪುಲ್ ಬ್ಯಾಕ್ ತಗೊಂಡು ಆಮೇಲೆ ಕೆಳಗೆ ಬೀಳೋ ಚಾನ್ಸಸ್ ತುಂಬಾ ಇದೆ. ನನಗೆ ಹಂಗೆ ಅನಿಸ್ತಿದೆ. ಸೊ ಇಲ್ಲಿ ನಾನು 5,000 ಅಲ್ಲಿ ಎಕ್ಸಿಟ್ ಆಗ್ತೀನಿ. ಯಾಕೆ ಅಂದ್ರೆ ನಾನು ತಪ್ಪು ಮಾಡಿದೆ ಅನ್ಸುತ್ತೆ. ಅರ್ಲಿ ಎಂಟ್ರಿ ಆದೆ, ಒಂದ್ ಸ್ವಲ್ಪ ವೆಯ್ಟ್ ಮಾಡ್ಬೇಕಿತ್ತು. ಇದು ಒಂದ್ ಸ್ವಲ್ಪ ಇಲ್ಲಿ ನೋಡಿ, ಇದೆಯಲ್ಲ ಈಗ, ಇದು ಒಂದ್ ಸ್ವಲ್ಪ ಇದ್ರ ಮೇಲೆ ಹೋಗಿ ಅಲ್ಲಿ ನನ್ನಂತ, ಈಗ ಅಲ್ಲಿ ನಾನು ಪುಟ್ ಎಂಟ್ರಿ ಆಗಿದ್ದೀನಲ್ಲ, ನನ್ನನ್ನ ಹೊರಗಡೆ ಹಾಕಿ ಮೇಲೆ ಹೋಗಿ ನನ್ನ ಹೊರಗಡೆ ಹಾಕಿ ಅದಾದ್ಮೇಲೆ ಒಳ್ಳೆ ಸೆಲ್ಲಿಂಗ್ ಬರುತ್ತೆ. ಸರಿನಾ? ನಾನು ಪೇಷನ್ಸ್ ಇಲ್ಲದೆ ಅಲ್ಲಿ ಎಂಟ್ರಿ ಆದೆ. ಸೊ ಈಗ ಎಕ್ಸಿಟ್ ಆಗ್ತೀನಿ ಟ್ರೇಡ್ ನನ್ನ ಪೊಸಿಷನ್. ಓಕೆ, 5,000 ಅಲ್ಲಿ ಎಕ್ಸಿಟ್ ಆಗಿದ್ದೀನಿ.
ಓಕೆ. ಸೊ ನೋಡೋಣ ನೆಕ್ಸ್ಟ್ ಟ್ರೇಡ್ ಏನಾಗುತ್ತೆ ಅಂತ. ನೆಕ್ಸ್ಟ್ ಇನ್ನೊಂದೇ ಟ್ರೇಡ್ ತಗೊಳೋದು ನಾನು. ತುಂಬಾ ತಪ್ಪು ಮಾಡಿದೆ ಈ ಟ್ರೇಡಲ್ಲಿ ನಾನು. ಏನ್ ತಪ್ಪು ಮಾಡಿದೆ ಅಂದ್ರೆ, ಈ ರೆಡ್ ಕ್ಯಾಂಡಲ್ ನೋಡಿ ಅಲ್ಲಿ ಎಂಟ್ರಿ ಆದೆ. ಯಾವಾಗ್ಲೇ ಒಂದು ದೊಡ್ಡ ರೆಡ್ ಕ್ಯಾಂಡಲ್ ಫಾರ್ಮ್ ಆಯ್ತು ಅಂದ್ರೆ, ಈ ತರ ರೆಡ್ ಕ್ಯಾಂಡಲ್ ಫಾರ್ಮ್ ಆಯ್ತು ಅಂದ್ರೆ ನೆಕ್ಸ್ಟ್ ಕ್ಯಾಂಡಲೇ ಮಾರ್ಕೆಟ್ ಬಿಡಲ್ಲ ಆಕ್ಚುಲಿ. ನೆಕ್ಸ್ಟ್ ಕ್ಯಾಂಡಲೇ ಬೀಳಲ್ಲ. ಸ್ವಲ್ಪ ಇಷ್ಟೊಂದು ದೊಡ್ಡ ಕ್ಯಾಂಡಲ್ ಆದ್ಮೇಲೆ ಸ್ವಲ್ಪ ಫುಲ್ ಬ್ಯಾಕ್ ತಗೊಂಡು ಆಮೇಲೆ ಸೆಲ್ಲರ್ ಸ್ಟೆಪ್ ಇನ್ ಆಗಿ ಇದನ್ನ ಬ್ರೇಕ್ ಮಾಡಿ ಕೆಳಗಡೆ ಹೋಗುತ್ತೆ. ಸೊ ನಾನು ಇಲ್ಲಿ ಔಷಧದಲ್ಲಿ ಅರ್ಲಿ ಎಂಟ್ರಿ ಆದೆ. ಏನೋ ಮಿಸ್ ಆಗುತ್ತೆ ಫೋಮೋದಲ್ಲಿ, ಟ್ರೇಡ್ ಮಿಸ್ ಆಗುತ್ತೆ ಅಂತ. ಸೊ ವೆಯ್ಟ್ ಮಾಡಿ ಈಗ ನೋಡಿ, ನನಗೆ ಅನಿಸ್ದಂಗೆ ಸ್ವಲ್ಪ ಫುಲ್ ಬ್ಯಾಕ್ ತಗೊಳುತ್ತೆ ಇಲ್ಲಿ ತನಕ. ಫುಲ್ ಬ್ಯಾಕ್ ತಗೊಂಡು ಅದಾದ್ಮೇಲೆ ಕೆಳಗಡೆ ಬೀಳಕ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ತಗೊಳೋದಿದೆಯಲ್ಲ, ಇಲ್ಲಿ ತಗೊಳೋದು ಪರ್ಫೆಕ್ಟ್ ಎಂಟ್ರಿ. ಸೊ ಇಲ್ಲಿಗೆ ಬಂದಾಗ ನಾನು ನೋಡ್ತೀನಿ, ಇನ್ನೊಂದು ಟ್ರೇಡ್ ತಗೊಂತೀನಿ. ಒಂದು 2-3 ಸಾವಿರ ಲಾಸ್ ಅಷ್ಟೇ. ಇನ್ನೊಂದು 3 ಸಾವಿರ ತಗೊಂಡು ಸೆಕೆಂಡ್ ಟ್ರೇಡ್ ಮಾಡಿ ಕ್ಲೋಸ್ ಮಾಡೋಣ ಇವತ್ತಿನ ಡೇ. ಸೊ ಇಲ್ಲಿ ನಾನು ಇನ್ನೊಂದು ಪುಟ್ ಬೈ ಮಾಡ್ತಾ ಇದ್ದೀನಿ. ಓಕೆನಾ? ಓಕೆ, ಪುಟ್ ಬೈ ಮಾಡಿದೆ. ರೀಸನ್ ಏನಂದ್ರೆ, ನಾನು ಇಲ್ಲಿ ಮಾರ್ಕೆಟ್ ಫುಲ್ ಬ್ಯಾಕ್ ತಗೊಂಡು ಅಲ್ಲಿ ಸೆಲ್ಲರ್ಸ್ನ ಎಕ್ಸಿಟ್ ಮಾಡಿ ಮತ್ತೆ ಕೆಳಗಡೆ ಹೋಗುತ್ತೆ ಅಂತ ನನ್ನ ಅನಾಲಿಸಿಸ್, ನನ್ನ ಇದಿದ್ದು ಪ್ರಾಬಬಿಲಿಟಿ ಇದ್ದಿದ್ದು. ಬಟ್ ಮಾರ್ಕೆಟ್ ಆ ರೀತಿ ಕಾಣ್ತಾನೆ ಇಲ್ಲ. ಇಲ್ಲಿಂದ ಸ್ಟ್ರೈಟ್ ಆಗಿ ಮತ್ತೆ ಕೆಳಗಡೆ ಬೀಳೋ ಚಾನ್ಸಸ್ ಇದೆ. ಈ ಗ್ಯಾಪ್ನ ಫಿಲ್ ಮಾಡೋ ಚಾನ್ಸಸ್ ಇದೆ. ಸೊ ಇಲ್ಲಿ ಕೂಡ ಒಂದು ನಿಮಿಷ ತೋರಿಸ್ತೀನಿ. ಇಲ್ಲೂ ಕೂಡ ನೋಡ್ಬೋದು ಪ್ರೀಮಿಯಂ ಚಾರ್ಟ್ ಅಲ್ಲಿ ಮಾರ್ಕೆಟ್ ಇಲ್ಲೊಂದು ಲೋ ಫಾರ್ಮ್ ಮಾಡಿತ್ತು. ನಾನು ನೆಕ್ಸ್ಟ್ ಕ್ಯಾಂಡಲ್ಲೇ ಮಾರ್ಕೆಟ್ ಈ ಲೋ ಇಂದ ಕೆಳಗೆ ಹೋಗುತ್ತೆ ಅನ್ಕೊಂಡಿದ್ದೆ. ಬಟ್ ಮಾರ್ಕೆಟ್ ಇಲ್ಲಿಗೆ ಬಂದು ಇಲ್ಲಿಂದ ಸಪೋರ್ಟ್ ತಗೊಂತ ಇದೆ. ಸೊ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಮಾರ್ಕೆಟ್ ಅಂದ್ರೆ ಇದು ಪುಟ್ ಪ್ರೀಮಿಯಮ್, ಪುಟ್ ಮೇಲೆ ಹೋಗ್ಬೋದು ಅಂತ. ಸೊ ಮಾರ್ಕೆಟ್ ಕೆಳಗೆ ಬೀಳ್ಬೋದು ಅಂತ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಇದು ಸೇಮ್ ಅನಾಲಿಸಿಸ್, ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಕಂಟಿನ್ಯೂಷನ್ ಅಲ್ಲಿ ಅಂತ. ಬಟ್ ಅರ್ಲಿ ಎಂಟ್ರಿ ಆಗಿದ್ದೆ ಅಂತ ನಾನು ಎಕ್ಸಿಟ್ ಆಗಿದ್ದೆ. ಬಟ್ ಈಗ ಮತ್ತೆ ರೀ ಎಂಟ್ರಿ ಆಗಿದ್ದೀನಿ. ಸೊ ನಾನು ಸ್ಟಾಪ್ ಲಾಸ್ ಎಲ್ಲಿರುತ್ತೆ, ಹತ್ರ ಇಲ್ಲಿ 110 ಹತ್ರ ಇರುತ್ತೆ. ಮಾರ್ಕೆಟ್ ಇಲ್ಲಿಗೆ ಬಂತು ಅಂದ್ರೆ ಇವತ್ತಿನ ಡೇನೇ ಮುಗೀತು ನಂದು. ಸ್ವಲ್ಪ ಲಾಸಸ್ ಅಲ್ಲೇ ಕ್ಲೋಸ್ ಮಾಡ್ತೀವಿ ಅಷ್ಟೇ. ಸೊ ಇವತ್ತು ವರ್ಸ್ಟ್ ಡೇ ನಂದು. ವರ್ಸ್ಟ್ ಡೇ ಅಂದ್ರೆ ವರ್ಸ್ಟ್ ಟ್ರೇಡ್ ಮಾಡಿದ್ದೀನಿ ಇವತ್ತು. ಈ ಟ್ರೇಡ್ ವರ್ಸ್ಟ್ ಟ್ರೇಡ್ ಇದು. ಈ ತಪ್ಪುಗಳು ನಾನು ಮಾಡಲೇಬಾರ್ದು. ಇಲ್ಲಿ ನಂದು ಅನಾಲಿಸಿಸೇ ಇರಲಿಲ್ಲ. ಇಲ್ಲಿ ಸುಮ್ಮನೆ ನಾನು ಬೋಲ್ಡೆ ಅನಾಲಿಸಿಸ್, ಬರೀ ಮಾರ್ಕೆಟ್ ಕೆಳಗೆ ಹೋಗುತ್ತೆ ಅಂತ ಒಂದು ಅನಾಲಿಸಿಸ್ ಮಾಡಿ ಸುಮ್ಮನೆ ತಗೊಂಡೆ ಇಲ್ಲಿ ಫಸ್ಟ್ ಟ್ರೇಡು. ಯಾವ ಟೆಕ್ನಿಕಲ್ ಇಲ್ಲ, ಏನಿಲ್ಲ, ಒಂದು ಟೆಕ್ನಿಕಲ್ ಅನಾಲಿಸಿಸ್ ಮಾಡಲೇ ಇಲ್ಲ. ಇದು ಯಾವ್ದೋ ರೆಡ್ ಕ್ಯಾಂಡಲ್ ಬಂದಿದೆ, ಇಲ್ಲಿಂದ ಮಾರ್ಕೆಟ್ ಮತ್ತೆ ಕೆಳಗೆ ಹೋಗುತ್ತೆ ಅಂತ ಒಂದು ಅನಾಲಿಸಿಸ್ ಮಾಡಿ ತಗೊಂಡೆ. ಅದು ಟೆಕ್ನಿಕಲ್ ಅಲ್ಲಿ ಏನು ಇಲ್ಲ. ಟೆಕ್ನಿಕಲ್ ಒಂದು ರೆಸಿಸ್ಟೆನ್ಸ್, ಸಪೋರ್ಟ್ ಇಲ್ಲ. ಈ ತರ ಟೆಕ್ನಿಕಲ್ ಪಾಯಿಂಟ್ ಇಲ್ಲೇ ಇಲ್ಲ ಅಲ್ಲಿ. ಸುಮ್ಮನೆ ಟ್ರೇಡ್ ತಗೊಂಡೆ, ಸುಮ್ಮನೆ ಲಾಸ್ ಮಾಡ್ಕೊಂಡೆ. ಸರಿನಾ? ಫಸ್ಟ್ ಟ್ರೇಡ್ ಇಲ್ಲಿ ನೋಡ್ಬೋದು ನೀವು ಎಷ್ಟು 5,300 ಸುಮ್ಮನೆ ವೇಸ್ಟು. ಇದು ವ್ಯಾಲ್ಯೂನೇ ಇಲ್ಲ ಆ ಟ್ರೇಡಿಗೆ. ಈ ಟ್ರೇಡ್ ತಗೊಂಡಿದ್ದೀನಿ, ಇದಕ್ಕೂ ಟೆಕ್ನಿಕಲ್ ಅನಾಲಿಸಿಸ್ ಚೂರು ಇಲ್ಲ, ಏನು ಇಲ್ಲ. ಸುಮ್ಮನೆ ಮತ್ತೆ ಮಾರ್ಕೆಟ್ ಕೆಳಗೆ ಬರಕ್ಕೆ ಸ್ಟಾರ್ಟ್ ಆಯ್ತು, ಮತ್ತೆ ಮಾರ್ಕೆಟ್ ಕೆಳಗೆ ಹೋಗುತ್ತೆ ಅಂತ ತಗೊಂಡಿದ್ದೀನಿ ಈ ಪೊಸಿಷನ್ನು. ಇದಕ್ಕೂ ಟೆಕ್ನಿಕಲ್ ಅನಾಲಿಸಿಸ್ ಇಲ್ಲ, ಒಂದು ತಡ ಇಲ್ಲ, ಒಂದು ಬುಡ ಇಲ್ಲ, ಏನು ಇಲ್ಲ. ಸುಮ್ಮನೆ ಒಂದು ಗ್ಯಾಮ್ಲಿಂಗ್ ಆಡಿದ್ದೀನಿ ಅಷ್ಟೇ ಇಲ್ಲಿ. ಈ ತರ ಮಾಡಿದ್ರೆ ದೇವರಾಣೆ ನಾವು ಪ್ರೊಫೆಷನಲ್ ಟ್ರೇಡರ್ ಆಗಕ್ಕೆ ಸಾಧ್ಯನೇ ಇಲ್ಲ. ಬಿಗಿನರ್ ಕೂಡ ಈ ತರ ಮಿಸ್ಟೇಕ್ ಮಾಡಲ್ಲ. ಫೋಮದಲ್ಲಿ ಸುಮ್ಮನೆ ಟ್ರೇಡ್ ವೇಸ್ಟ್ ಮಾಡಿದೆ, ದುಡ್ಡು ವೇಸ್ಟ್ ಮಾಡಿದೆ, ನನ್ನ ಮೆಂಟಲ್ ಹೆಲ್ತ್ ವೇಸ್ಟ್ ಆಯ್ತು, ಎಲ್ಲ ನನ್ನ ಸ್ಟ್ರೆಂತ್, ಎಲ್ಲ ಟೈಮ್, ಎಲ್ಲ ವೇಸ್ಟ್ ಆಯ್ತು. ಈ ತರ ಟ್ರೇಡ್ ಮಾಡೋದಕ್ಕಿಂತ ಸುಮ್ಮನಿರೋದೇ ಬೆಸ್ಟು. ಸೊ ಇವತ್ತು ನನ್ನ 2 ಟ್ರೇಡು ವರ್ಸ್ಟ್ ಟ್ರೇಡ್. ಇವತ್ತು ಕಲಿಯೋದು ತುಂಬಾ ಇದೆ. ನಾನು ಜೀವನದಲ್ಲೂ ಈ ತರ ತಪ್ಪು ಮಾಡಬಾರ್ದು. ನೋಡಿ ಇಲ್ಲಿ ಏನು ಒಂದು ಟೆಕ್ನಿಕಲ್ ಅನಾಲಿಸಿಸ್ ವ್ಯಾಲ್ಯೂನೇ ಏನೂ ಇಲ್ಲ ಇಲ್ಲಿ. ಸುಮ್ಮನೆ ಇದರಲ್ಲಿ ಎರಡು ಟ್ರೇಡ್ ತಗೊಂಡು ಸುಮ್ಮನೆ ವೇಸ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಈಗ ಒಳ್ಳೆ ಎಲ್ಲರ ಬೈಯಿಂಗೇ ಆಗಲಿಲ್ಲ, ಒಳ್ಳೆ ಸೆಲ್ಲಿಂಗೇ ಬಂದ್ರು, ನಾನು ತಗೊಳಕ್ಕೆ ನನ್ನ ಹತ್ರ ಕೆಪಾಸಿಟಿನೇ ಇರಲ್ಲ. ಯಾಕೆಂದ್ರೆ ಎಲ್ಲ ಎರಡು ಮೂರು ಲಾಸ್ ಮಾಡ್ಕೊಂಡಿರ್ತೀನಿ ಇಲ್ಲಿ ಫೋಮೋದಲ್ಲಿ. ಸೊ ಇಲ್ಲೇ ಬಹಳ ಜನ ದುಡ್ಡು ನಂತರನೇ ಇಲ್ಲಿ ಈ 2 ಟ್ರೇಡಲ್ಲಿ ದುಡ್ಡು ವೇಸ್ಟ್ ಮಾಡ್ಕೊಂಡಲ್ಲ, ಅದೇ ತರ ಬಹಳ ಜನ ಇಲ್ಲಿ ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದೇ ಜಾಸ್ತಿ. ನೆಕ್ಸ್ಟ್ ಈಗ ಇದು ಸ್ವಲ್ಪ ಟೈಮ್ ವೇಸ್ಟ್ ಮಾಡಿ ಮಾರ್ಕೆಟ್ ಮೇಲೆ ಅಥವಾ ಕೆಳಗೆ ಹೋದ್ರೆ ನಮ್ಮ ಹತ್ರ ಹಾಕಕ್ಕೆ ದುಡ್ಡೇ ಇರಲ್ಲ. ಯಾಕೆಂದ್ರೆ ಇಲ್ಲೇ ಲಾಸ್ ಮಾಡ್ಕೊಂಡಿರ್ತೀವಿ ಫೋಮೋ ಒಳಗೆ. ಸೊ ಇವತ್ತು ವರ್ಸ್ಟ್ ಡೇ. ತುಂಬಾ ಮಿಸ್ಟೇಕ್ಗಳು ಮಾಡಿದ್ದೀನಿ ಇವತ್ತು. ಎಂಟ್ರಿ ತಪ್ಪು, ಅನಾಲಿಸಿಸ್ ತಪ್ಪು, ಎಲ್ಲ ತಪ್ಪು ಇವತ್ತು ಟ್ರೇಡ್ ಮಾಡಿರೋದೇ ತಪ್ಪು ಇವತ್ತು. ಇಷ್ಟೊಂದು ಗ್ಯಾಪ್ ಅಪ್ ಓಪನ್ ಆದ ಮಾರ್ಕೆಟ್ ಇಲ್ಲಿ ನೋಡಿ ಪ್ರೀಮಿಯಂ ಮೂವೇ ಆಗ್ತಿಲ್ಲ. ನೋಡಿ ಇಲ್ಲಿ ಇಷ್ಟೊಂದು ಸೆಲ್ಲಿಂಗ್ ಬಂದ್ರು, 500 ಪಾಯಿಂಟ್ ಕೆಳಗಡೆ ಬಂದ್ರು ಮಾರ್ಕೆಟ್. ಇಲ್ಲಿ ನೋಡಿ ಇದು ರೆಡ್ ಕ್ಯಾಂಡಲ್, ಇದು ಕೆಳಗಡೆ ಬಂದಿದೆ, ಪುಟ್ ಕೆಳಗಡೆ ಬಂದಿದೆ. 500 ಪಾಯಿಂಟ್ ಮಾರ್ಕೆಟ್ ಕೆಳಗಡೆ ಬಂದ್ರು, 500 ಪಾಯಿಂಟ್ ಮಾರ್ಕೆಟ್ ಪುಟ್ ಮೇಲೆ ಹೋಗಿತ್ತು, ಬಟ್ ಪುಟ್ ಕೆಳಗಡೆ ಬಂದಿದೆ. ನಮ್ ಎಗೇನ್ಸ್ಟ್ ಇದೆ ಎಲ್ಲ. ಅಂತ ಇದ್ರಲ್ಲಿ ಅಂತ ಟ್ರೇಡ್ ತಗೊಂಡಿದ್ದೀನಿ. ಸೊ ಇವತ್ತು ವರ್ಸ್ಟ್ ಡೇ. ಏನು ಇಲ್ಲ ಇವತ್ತು. ಈ ತರ ಟ್ರೇಡೇ ಮಾಡಬಾರ್ದು ಈ ತರ ಡೇಗಳಲ್ಲಿ. ಸೊ ನೋಡೋಣ, ಈಗ ತಗೊಂಡ್ಬಿಟ್ಟಿದ್ದೀನಿ ಪೊಸಿಷನ್.
ಲಾಸ್ ಆದರೆ ಅರಿವಾಗದು ನಮಗೆ. ಸೊ ಇಲ್ಲಿ ನೋಡೋಣ ಏನಾಗುತ್ತೆ ಅಂತ. ಸೊ ನೀವು ಟ್ರೇಡ್ ಮಾಡುವಾಗ ಈ ತರ ಮಿಸ್ಟೇಕ್ಗಳು ಮಾಡಬೇಡ್ರಿ. ಈ ತರ ಬಿಗ್ ಡೇಗಳಲ್ಲಿ ಗ್ಯಾಪ್ ಅಪ್ ಬಿಗ್ ಗ್ಯಾಪ್ ಡೌನ್ ಆದಾಗ ಈ ತರ ಮೂಮೆಂಟ್ಗಳು ಬಂದಾಗ ಸೊ ಹುಷಾರಾಗಿ ನೋಡ್ಕೊಂಡು ಟೆಕ್ನಿಕಲ್ ಪ್ರಕಾರ ಟ್ರೇಡ್ ಮಾಡಿ. ಸೊ ನಾನು ಫಸ್ಟ್ ಟೈಮ್ ಅನ್ಕೊಂಡಿದ್ದೆ ಗೊತ್ತಾ, ಇದು ಅರ್ಲಿ ಸೆಲ್ಲಿಂಗು, ಇಲ್ಲಿಂದ ಫುಲ್ ಬ್ಯಾಕ್ ಬಂದು ನೆಕ್ಸ್ಟ್ ಸೆಲ್ಲಿಂಗ್ ಬಂದ್ರೆ ತಗೊಂತೀನಿ ಅಂತ. ಸೊ ಅಲ್ಲಿ ತಗೊಂಡಿದ್ರೆ ನನಗೆ ಸ್ವಲ್ಪ ನೆಮ್ಮದಿರೋದು, ಯಾಕೆಂದ್ರೆ ಒಂದು ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಇತ್ತು. ಮಾರ್ಕೆಟ್ ಫುಲ್ ಬ್ಯಾಕ್ ಬಂದು ಅಲ್ಲಿಂದ ಕೆಳಗಡೆ ಬಂದು ನೆಕ್ಸ್ಟ್ ಕಂಟಿನ್ಯೂಷನ್ ಆಗ್ತಿದೆ ಸೆಲ್ಲಿಂಗ್ ಅಂತ. ಬಟ್ ಇಲ್ಲಿ ಸೆಕೆಂಡ್ ಟ್ರೇಡ್ ನನಗೆ ಫಸ್ಟ್ ಟ್ರೇಡ್ ಬಿಡ್ರಿ ಅತ್ಲಾಗೆ, ಸೆಕೆಂಡ್ ಟ್ರೇಡ್ ಅಂತ ನನಗೆ ಇಷ್ಟನೇ ಆಗಿಲ್ಲ. ಇಲ್ಲಿ ಪ್ರಾಫಿಟ್ ಬಂದ್ರು ಕೂಡ ನನಗೆ ಈ ಟ್ರೇಡ್ ಇಷ್ಟ ಆಗಿಲ್ಲ. ಯಾಕೆಂದ್ರೆ ಇಲ್ಲಿ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಏನು ಇಲ್ಲ, ಸುಮ್ಮನೆ ಎಂಟ್ರಿ ಆಗಿದ್ದೀನಿ. ಇವತ್ತೇನೋ ದುಡ್ಡು ಕೊಡ್ಬೋದು, ಬಟ್ ಲಾಂಗ್ ಟರ್ಮ್ ಅಲ್ಲಿ ನನಗೆ ತುಂಬಾ ಲಾಸ್ ಮಾಡುತ್ತೆ ಈ ತರ ಟ್ರೇಡಿಂಗ್ ಮಾಡಿದ್ರೆ. ಸೊ ನೋಡೋಣ, ಇವತ್ತು ತುಂಬಾ ಕಲಿಯೋದಿದೆ, ಇವತ್ತು ಜರ್ನಲ್ ತುಂಬಾ ಮಾಡೋದಿದೆ. ಈ ತರ ಮಾಡಂಗಿಲ್ಲ ನಾವು ಟ್ರೇಡಿಂಗ್, ಪ್ರೊಫೆಷನಲ್ ಟ್ರೇಡಿಂಗ್ ಮಾಡೋದಾದ್ರೆ ಈ ತರ ಅಂತೂ ಮಾಡಂಗಿಲ್ಲ. ಸೊ ನೋಡೋಣ ಈ ಟ್ರೇಡ್ ಏನಾಗುತ್ತೆ. ಇದು ಸುಮ್ಮನೆ ವೇಸ್ಟ್ ಟ್ರೇಡ್, ಇದು ಪ್ರಾಫಿಟ್ ಆದ್ರೂ ವೇಸ್ಟು, ಲಾಸ್ ಆದ್ರೂ ವೇಸ್ಟು, ಸರಿನಾ? ಸೊ ನಾನು ಈ ಟ್ರೇಡ್ನ ಎಕ್ಸಿಟ್ ಆಗ್ತಾ ಇದ್ದೀನಿ. ಎಷ್ಟು 6400 ಸಮಥಿಂಗ್ ಪ್ರಾಫಿಟ್ ಇದೆ. ಸೊ ಎಕ್ಸಿಟ್ ಆಗ್ತಾ ಇದ್ದೀನಿ. ಸರಿನಾ? 5800 ಪ್ರಾಫಿಟ್ ಅಲ್ಲಿ ಫಸ್ಟ್ ಟ್ರೇಡ್ 5000, ಒಂದು ನಿಮಿಷ, ಫಸ್ಟ್ ಟ್ರೇಡ್ 5400 ಲಾಸ್ ಆಗಿತ್ತು. ಇದು 5700 ಎಕ್ಸಿಟ್ ಆಗ್ತೀನಿ. ಪ್ರಾಫಿಟ್ ಅಲ್ಲೇ ಬರ್ತಾ ಇತ್ತು, ಚೆನ್ನಾಗಿ ಪ್ರಾಫಿಟ್ ಬರ್ತಾ ಇತ್ತು. ಬಟ್ ನಾನು ಎಕ್ಸಿಟ್ ಆಗ ಕಾರಣ ಯಾಕೆ ಗೊತ್ತಾ, ಈ ಟ್ರೇಡ್ ಅಲ್ಲಿ ನಂದು ಏನು ಟೆಕ್ನಿಕಲ್ ಅನಾಲಿಸಿಸ್ ಇಲ್ಲ, ಏನು ಇರಲಿಲ್ಲ. ಈ ಸುಮ್ಮನೆ ಗ್ಯಾಮ್ಲಿಂಗ್ ಮೇಲೆ ಓಸಿ ಟ್ರೇಡ್ ಇದು. ಸೊ ಹಂಗಾಗಿ ಆಗಿರೋ ಲಾಸ್ ಫಸ್ಟ್ ಟ್ರೇಡ್ ಅಲ್ಲಿ ಅದು ಓಸಿ ಟ್ರೇಡ್, ಅದ್ರಲ್ಲೂ ಏನೋ ಅನಾಲಿಸಿಸ್ ಇಲ್ಲ, ಇದ್ರಲ್ಲೂ ಏನು ಅನಾಲಿಸಿಸ್ ಇಲ್ಲ. ಬಟ್ ಆ ಲಾಸ್ ಹೋಗಿ ಒಂದು 300-400 ರೂಪಾಯಿ ಪ್ರಾಫಿಟ್ ಅಲ್ಲಿ ಇತ್ತು. ಸೊ ಇದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರೋ ಟ್ರೇಡ್ ಇದು, ಯಾಕೆಂದ್ರೆ ಏನು ಇರಲಿಲ್ಲ ಅಲ್ಲಿ. ಸೊ ಹಂಗಾಗಿ ಇವತ್ತು ಸುಮ್ಮನೆ ಲಾಸ್ ಮಾಡ್ಕೊಳ್ಳೋದಕ್ಕಿಂತ ಅದ್ಲಾಗಿ 200-300 ರೂಪಾಯಿ ಪ್ರಾಫಿಟ್ ಅಲ್ಲಿ ಕಲಿಯೋದು ತುಂಬಾ ಇದೆ. 300 ರೂಪಾಯಿ ಪ್ರಾಫಿಟ್ ಅಲ್ಲೂ, ಪ್ರಾಫಿಟ್ ಅಂತ ಅಲ್ಲ, ಲಾಸೇ ಇದು. ಲಾಸ್ ಮಾಡ್ದಂಗೆ ಇವತ್ತು ಲಾಸ್ಟ್ ಡೇನೇ, ಇವತ್ತು ಕಲಿಯೋದು ತುಂಬಾ ಇದೆ. ಸೊ ಹಂಗಾಗಿ ಈ ಟ್ರೇಡ್ ನ ಕ್ಲೋಸ್ ಮಾಡಿದ್ವಿ.